ನಮಸ್ಕಾರ ಸ್ನೇಹಿತರೆ ಸಾಮಾನ್ಯ ಕನ್ನಡ ಈಗ ಎಕ್ಸಾಮ್ಸ್ ಇನ್ನು 1 ವೀಕ್ ಅಲ್ಲ. KSSIDC, KA, DCC ಬ್ಯಾಂಕ್, KMF ಕೂಡ ಹತ್ರ ಇದೆ. ಸೊ ಎಲ್ಲ ಎಕ್ಸಾಮ್ಸ್ ಇಂಪಾರ್ಟೆಂಟ್ ಕಠಿಣ ಪ್ರಶ್ನೆಗಳು ತಗೊಂಡಿದ್ದೀನಿ. ನಿಮಗೆ ಇತ್ತೀಚೆಗೆ ಎಲ್ಲ KE ಆಗಿರ್ಬೋದು, DCC ಬ್ಯಾಂಕ್ ಸ್ವಲ್ಪ ಕಠಿಣವಾಗಿ ಕೇಳ್ತಾ ಇದ್ದಾನೆ. ಸೊ ಈ ಮಾಡ್ತಿರ್ತಕ್ಕಂಥ ವಿಡಿಯೋ ಸೀರೀಸ್ ಅಲ್ಲಿ ಇದು 17 ಪ್ರೀವಿಯಸ್ ನೋಡಿಲ್ಲ ಅಂತ ನಮ್ಮ ಪೇಪರ್ 2 ಹೋಗ್ಬಿಟ್ರೆ ನಿಮಗೆ ಸಿಗುತ್ತೆ. ಪೇಪರ್ 2 ಲಿಂಕ್ ಕೂಡ ಕೊಡ್ತೀನಿ ನಾನು. ಇಲ್ಲಿ ಕಂಪ್ಲೀಟ್ ಆಗಿ ನಾವು ಇತ್ತೀಚೆಗೆ ಮಾಡಿರ್ತಕ್ಕಂಥದ್ದೆಲ್ಲ ಸಿಗುತ್ತೆ ಸ್ನೇಹಿತರೆ. ಅಂಡ್ ಎಕ್ಸಾಮ್ ಹತ್ರ ಇರೋದ್ರಿಂದ ನೀವು ಪೇಪರ್ 2ಗೆ ಸಂಬಂಧಪಟ್ಟಂತೆ ಕಮ್ಯುನಿಕೇಶನ್ಗೆ ಕಂಪ್ಯೂಟರ್ ಮ್ಯಾರಥಾನ್, ಸಾಮಾನ್ಯ ಕನ್ನಡ ಮ್ಯಾರಥಾನ್, ಇಂಗ್ಲಿಷ್ ಮ್ಯಾರಥಾನ್, ಇದು ವೆರಿ ಇಂಪಾರ್ಟೆಂಟ್. ಈ 3 ಲಿಂಕ್ ಕೊಡ್ತೀನಿ. ಎಕ್ಸಾಮ್ಸ್ ಹತ್ರ ಇದೆ, ಎಷ್ಟಾಗುತ್ತೆ ಅಷ್ಟು ವಿಷನ್ ಮಾಡಿ. ಕಂಪ್ಲೀಟ್ KA ಪ್ಯಾಟರ್ನ್ ಅಲ್ಲಿ ಇದೆ, ನಿಮ್ಗೆ ಹೆಲ್ಪ್ ಆಗುತ್ತೆ. ಅಂಡ್ DCC ಬ್ಯಾಂಕ್ ಕೂಡ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಕನ್ನಡ ಅಂದ ತಕ್ಷಣ ಎಲ್ಲದಕ್ಕೂ ಒಂದೇ, ಇಂಗ್ಲಿಷ್ ಅಂದ ತಕ್ಷಣ ಎಲ್ಲದಕ್ಕೂ ಒಂದೇ, ಹಿಂಗೆ ಇರುತ್ತೆ ಹಂಗೆ ಇರುತ್ತೆ ಅಂತ ಏನಿಲ್ಲ. ಓಕೆ, ಎಲ್ಲ ಸೇಮೇ ಆಲ್ಮೋಸ್ಟ್. ಸ್ವಲ್ಪ ಡಿಫಿಕಲ್ಟಿ ಕ್ವಶನ್ಸ್ ನೋಡ್ಕೋಬೇಕಾಗುತ್ತೆ, ಯಾಕಂದ್ರೆ ಅಲ್ಲೂ ಕೂಡ ಎಕ್ಸಾಮ್ಸ್ ಗಳಲ್ಲಿ ಹೆಚ್ಚು ನಿಮಗೆ ಡಿಫಿಕಲ್ಟಿ ಕೇಳ್ತಾ ಇದ್ದಾನೆ. ಸೊ ಎಲ್ಲ ಲಿಂಕ್ ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ತೀವಿ ಸ್ನೇಹಿತರೆ. ಫೈನ್. ಸೊ ಬನ್ನಿ, ಹಾಗಾದ್ರೆ ಕ್ವಶನ್ಸ್ ಚೆನ್ನಾಗಿದೆ, ನೋಡ್ತಾ ಹೋಗೋಣ. ಟೀಕೆ ಅಂದ್ರೆ ವ್ಯಾಖ್ಯಾನ ಎನ್ನುವ ಅರ್ಥ ಹಿಂದೆ ಇತ್ತು. ಓಕೆ, ಈಗ ಅದು ಟೀಕಿಸು, ನಿಂದಿಸು ಎನ್ನುವ ಅರ್ಥವನ್ನು ಪಡೆದಿದೆ. ಇದನ್ನು ಡ್ಯಾಶ್ ಎನ್ನುವರು. ಓಕೆ, ಟೀಕೆ ಅನ್ನೋದು ವ್ಯಾಖ್ಯಾನ, ವ್ಯಾಖ್ಯಾನ ಮಾಡಿ ಅಂತ ಮೊದಲಿದ್ದು. ಈಗ ಅದನ್ನ ಟೀಕ್ಸೋದು, ನಿಂದಿಸೋದು ಅಂದ್ರೆ ಒಂಥರ ನಿಮಗೆ ಕೆಟ್ಟ ಪದ ರೀತಿ ಆಯ್ತಲ್ವಾ. ಟೀಕ್ಸೋದು, ನಿಂದಿಸೋದು, ಬೈಯೋದು ಇವೆಲ್ಲ ಕೆಟ್ಟದಾಯ್ತಲ್ವಾ. ಸೊ ಇಲ್ಲಿ ನೋಡಿ, ಹೀನಾರ್ಥ ಪಾರ್ಥ ಇದೆ, ಅರ್ಥ ಸಂಕೋಚನ ಇದೆ, ಉತ್ತಮಾರ್ಥ ಅಂತೂ ಅಲ್ಲ, ಅರ್ಥಾಂತರ. ಅರ್ಥ ಅಂದ್ರೆ ಅರ್ಥ ಕೆಟ್ಟೋಗಿದೆ, ಇದು ಅರ್ಥ ಕೆಟ್ಟೋಗಿದೆ. ಬಟ್ ಅದಕ್ಕಿಂತ ಹೆಚ್ಚಾಗಿ ಈ ಅರ್ಥ ಕೆಟ್ಟಿರೋದು ಸರಿ ಸರ್. ಈಗ ಅದಕ್ಕೆ ನಾವು ಉದಾಹರಣೆಗಳು ಕೊಡ್ತೀನಿ ಬೇರೆ ಬೇರೆ ಕಡೆ. ಒಂದು ಅರ್ಥ ಕೆಡೋದ್ ಬೇರೆ, ಅದರಲ್ಲಿ ಕೆಟ್ಟದಾಗಿ ಕೆಡೋದ್ ಬೇರೆ. ಇದು ಟೀಕಿಸು, ನಿಂದಿಸು ಅಂದ್ರೆ ಕೆಟ್ಟದಾಯ್ತು, ಹಂಗಾರೆ ಇದನ್ನ ಹೀನಾರ್ಥ ಪ್ರಾಪ್ತಿ ಅಂತ ಹೇಳ್ಬೋದಲ್ವಾ. ಎಸ್, ಹೀನಾರ್ಥ ಪ್ರಾಪ್ತಿ ಅಂತ ಹೇಳ್ಬೋದಲ್ಲ. ನಾನು ಹೇಳ್ತೀನಿ ಅರ್ಥ ಸಂಕೋಚನ ಅಂದ್ರೇನೋ ಅದನ್ನ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಅರ್ಥ ಸಂಕೋಚನ ಅಂದ್ರೆ ಮೃಗ ಅಂತ ಕರಿತೀವಿ. ಮೃಗ ಅಂದ್ರೆ ಕಾಡು ಪ್ರಾಣಿ ಅಂತ ಇತ್ತು, ಈಗಲೂ ಅಷ್ಟೊಂದ್ ಕಡೆ ಅಂತೀವಿ. ಬಟ್ ಯೂಶಲಿ ಅದು ಕಿರಿದಾಗಿದೆ, ಸಂಕೋಚನ ಆಗಿದೆ, ಜಿಂಕೆ ಆಗಿದೆ. ಓಕೆ, ಜಿಂಕೆ ಆಗಿದೆ. ಇನ್ನೊಂದಿದೆ ಕೂಸು ಅಂತಕ್ಕಂಥದ್ದು ಏನಿದೆ, ಒಂದು ಇದಕ್ಕೆ ಕರಿತಾ ಇದ್ವಿ. ಈಗ ಅದು ಬೇರೆ ತರ. ಈಗ ನಾನು ಮುಂದೆ ಇನ್ನೂ ಒಂದಷ್ಟು ಉದಾಹರಣೆ ಕೊಡ್ತೀನಿ ನಿಮ್ಗೆ. ಓಕೆ, ಸಂಕುಚಿತಾರ್ಥ ನೋಡಿ. ಸಂಕುಚಿತಾರ್ಥ ಅಂದ್ರೆ ಮೃಗ ಎಂದರೆ ಹಿಂದೆ ಪ್ರಾಣಿ ಅಂದಿತ್ತು, ಈಗ ಕೇವಲ ಕಾಡು ಪ್ರಾಣಿಯಿಂದ ಅರ್ಥ ಆಗಿದೆ. ಅರ್ಥ ಆಗ್ತಿದೆಯಲ್ಲ. ಸೊ ಈ ತರ ಸಂಕುಚಿತ ಅರ್ಥ ಅಂದ್ರೆ ಅರ್ಥಾಂತರ, ಬೇರೆ ಅರ್ಥ ಆಗಿದೆ ಅಂತ ಅರ್ಥ. ಉತ್ತಮಾರ್ಥ ಅಂತಿದೆ ಇಲ್ಲಿ ನೋಡಿ. ಇನ್ನೊಂದಿದೆ ಅರ್ಥ ಸಂಕೋಚನ ಬಗ್ಗೆ ಹೇಳಿದೆ. ಈಗ ಇನ್ನು ಉತ್ತಮಾರ್ಥ ಮತ್ತೆ ಅರ್ಥಾಂತರ. ಉತ್ತಮಾರ್ಥ ಅಂದ್ರೇನು, ಆ ಅರ್ಥ, ಒಂದು ಪದದ ಅರ್ಥ ಉತ್ತಮವಾಗಿರ್ಬೇಕು. ಇಲ್ಲಿ ಕೀಳಾಗಿದೆ ಅಲ್ವಾ ಸರ್ ಇದು, ಅದಕ್ಕೆ ಹೀನಾರ್ಥ ಇಸ್ ದ ರೈಟ್ ಆನ್ಸರ್. ಈಗ ಉತ್ತಮಾರ್ಥ ಅಂತಂದ್ರೇನು, ಇಲ್ಲಿ ನೋಡಿ, ಅರ್ಥ ಸಂಕೋಚನ ಮೃಗ ಆಯ್ತಾ. ತೈಲ ಅನ್ನೋದು ತಿಲ ಅಂತ ಹೇಳ್ತಿದ್ವು. ಈಗ ತೈಲ ಅಂದ ತಕ್ಷಣ ಎಲ್ಲಾ ತರ ತೈಲಗಳು ಬರುತ್ತೆ. ಎಣ್ಣೆ ಅಂದ್ರೆ ಎಲ್ಲಾ ತರ ಎಣ್ಣೆಗಳು ಬಂದ್ಬಿಡುತ್ತೆ. ಎಳ್ಳೆಣ್ಣೆ ತಿಲ ಅಂತ ಕರಿತಾ ಇದ್ವು, ತೈಲ ಅಂತ. ಈಗ ಎಲ್ಲಾ ತರ ಎಣ್ಣೆಗಳು ಬಂದ್ಬಿಡುತ್ತೆ. ಓಕೆ, ಮಾಮೂಲಿ ಎಣ್ಣೆ ಬಿಟ್ಕೋತಾರಲ್ಲ ಅದು ಬಂದ್ಬಿಡುತ್ತೆ ಇವಾಗ. ನೆಕ್ಸ್ಟ್, ಉತ್ತಮಾರ್ಥ ಪ್ರಾಪ್ತಿ ಬಗ್ಗೆ ಮಾತಾಡ್ತಿದ್ದೆ ನೋಡಿ. ಉತ್ತಮಾರ್ಥ ಅಂತಂದ್ರೆ ಒಂದು ಪದಕ್ಕೆ ಏನೋ ಮೀನಿಂಗ್ ಇತ್ತು, ಇದು ಇನ್ನು ಜಾಸ್ತಿ ಆಗಿದೆ ಅಂತ. ಈಗ ಪರೀಕ್ಷೆ ಅಂತಕ್ಕಂಥದ್ದು ಜನಸಂದಣಿ, ಕೂಟ ಅಂತ ಇತ್ತು, ಅಲ್ಪ ಅರ್ಥ ಇತ್ತು ಮೊದಲು. ಈಗ ಪರೀಕ್ಷೆ ಅಂತಂದ್ರೆ ಪರೀಕ್ಷೆ ನಡೀತಾ ಇದೆ, ದೇವರ ಉತ್ಸವ ನಡೀತಾ ಇದೆ, ಸಾಂಸ್ಕೃತಿಕ ದೊಡ್ಡ ಜಾತ್ರೆ ನಡೀತಾ ಇದೆ. ಈಗ ವಿಶೇಷ ಅರ್ಥ ಬಂದ್ಬಿಟ್ಟಿದೆ ಅದಕ್ಕೆ. ಹಿಂದೆ ವೈದ್ಯ ಅಂದ್ರೆ ಮಂತ್ರವಾದಿ ಅಥವಾ ಸಾಮಾನ್ಯ ಚಿಕಿತ್ಸಕ ಅಂತಿತ್ತು. ಈಗ ವೈದ್ಯ ಅಂತ ತುಂಬಾ ಗೌರವಾನ್ವಿತವಾಗಿ ಡಾಕ್ಟರ್ ಅನ್ನೋ ರೀತಿ ತುಂಬಾ ರೆಸ್ಪೆಕ್ಟ್ ಕೊಡೋ ರೀತಿ ಇವಾಗ. ಅಂದ್ರೆ ಎಕ್ಸಾಂಪಲ್ ಅಂದ್ರೆ ಒಂದು ಮೊದಲು ವ್ಯಾಲ್ಯೂ ಇತ್ತು, ಇನ್ನೂ ಜಾಸ್ತಿ ವ್ಯಾಲ್ಯೂ ಆಗಿದೆ ಅಂದ್ರೆ ಅದನ್ನ ಉತ್ತಮ ಪ್ರಾಪ್ತಿ ಅಂತೀವಿ. ಓಕೆ, ಅರ್ಥಾಂತರ ಶಿಫ್ಟ್ ಆಗ್ಬಿಡೋದು. ಈಗ ಅನ್ನ ಅಂದ್ರೆ ಹಿಂದೆ ಎಲ್ಲಾ ಆಹಾರಕ್ಕೂ ಅನ್ನ ಅಂತಿದ್ರು, ಈಗ ಅನ್ನ ಅಂದ್ರೆ ಜಸ್ಟ್ ಬೇಯಿಸಿದ ಹಕ್ಕಿ ಅಂತ. ಓಕೆ, ಅರ್ಥ ಸಂಕೋಚನ, ಅರ್ಥಾಂತರ ಅಂತ ಕರಿತೀವಿ. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್. ಈಗ ಇನ್ನೊಂದು ಎಕ್ಸಾಂಪಲ್ ನಾನು ತಗೋತೀನಿ ಇಲ್ಲಿ. ಈಗ ಇದಕ್ಕೆ ನೀವು ಆನ್ಸರ್ ಮಾಡಿ ನೋಡೋಣ. ಕುನ್ನಿ ಎಂಬ ಪದಕ್ಕೆ ಗಂಡು ಮಗು ಎಂಬ ಅರ್ಥ ಹೋಗಿ ನಾಯಿ ಮರಿ ಎಂಬ ಅರ್ಥ ಬಳಕೆಯಲ್ಲಿದೆ. ಇದನ್ನ ಏನಂತೀವಿ ನೋಡಿ. ಕುನ್ನಿ ಅಂತಕ್ಕಂಥದ್ದು ಏನಿದೆ, ಗಂಡು ಮಗು. ಎಲ್ಲಾ ಕುನ್ನಿ, ನೀವು ಡಾಕ್ಟರ್ ರಾಜ್ಕುಮಾರ್ದು ಮತ್ತೆ ವಜ್ರಮಡಿ ನೋಡಿದ್ವಿ. ಎಲ್ಲಾ ಕುನ್ನಿ ಅಂದ್ರೆ ಗಂಡು ಮಗ ಮಗು ಅನ್ನೋ ರೀತಿ ಅನ್ನೋದು ಇರ್ತಿತ್ತು. ಅಂದ್ರೆ ನೀನು ಮಗು ಅಂತ, ನಾನು ಎಲ್ಲಾ ಕುನ್ನಿ, ನನಗೆ ನೀನು ಹಿಂಗ್ ಮಾಡ್ತೀಯ ಅಂತ, ನೀನು ಒಂದು ಚಿಕ್ಕ ಹುಡುಗ ಅನ್ನೋ ರೀತಿ ಇತ್ತು. ಓಕೆ, ಚಿಕ್ಕ ಮಗು ನೀನು, ಗಂಡು ಮಗು ನೀನು ಅಂತ. ಈಗ ಅದನ್ನ ಕುನ್ನಿ ಅಂದ್ರೆ ನಾಯಿ ಅನ್ನೋದ್ ರೀತಿ ಆಗ್ತಿದೆ. ಅಂದ್ರೆ ಇಲ್ಲಿ ಏನಾಗ್ತಾರೆ, ಅಗೇನ್ ಗಂಡು ಮಗು ಅಂತಕ್ಕಂಥದ್ದು ಒಂದು, ಇಲ್ಲಿ ನಾಯಿಯನ್ನ ಹೋಲಿಸ್ತಾ ಇರೋದು, ನಾಯಿ ಮರಿ ಅಂತಕ್ಕಂಥದ್ದು ಅದು ಅರ್ಥಹೀನ ಆಗಿದೆ. ಸೊ ಅಗೇನ್ ಇಲ್ಲ ಏನಾಯ್ತು, ಹೀನಾರ್ಥ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸಂಕುಚಿತ ಆಗಿಲ್ಲ. ಅಗೇನ್ ಸಂಕುಚಿತಕ್ಕೆ ನಾನು ನಿಮ್ಗೆ ಆಗ್ಲೇ ಹೇಳ್ದೆ. ಏನ್ ಹೇಳ್ದೆ, ಪ್ರಾಣಿ ಅನ್ನೋದನ್ನ ಈಗ ಬರೀ ಕಾಡು ಪ್ರಾಣಿ, ಎಲ್ಲಾ ಪ್ರಾಣಿಗಳಿತ್ತು, ಅದು ಸಂಕುಚಿತ. ಅದ್ರ ಅರ್ಥ ಸ್ವಲ್ಪ ಇನ್ನು ಕಮ್ಮಿ ಆಯ್ತು ಅಂತ. ಓಕೆ, ಅರ್ಥ ಅಂದ್ರೆ ಅರ್ಥ ಆಯ್ತಲ್ಲ. ಇನ್ನು ವಿಶಾಲಾರ್ಥ ಮತ್ತು ಉತ್ತಮಾರ್ಥ. ವಿಶಾಲಾರ್ಥ ಅಂತ ನಾನು ಆಲ್ರೆಡಿ ಹೇಳ್ದೆ. ತೈಲ ಅಂದ್ರೆ ಎಲ್ಲಾ ರೀತಿ, ಈಗ ಎಂದ್ರೆ ಎಳ್ಳಿನ ಎಣ್ಣೆ ಮಾತ್ರ ಆಗಿತ್ತು. ಈಗ ಎಲ್ಲಾ ಅಡುಗೆ ಎಣ್ಣೆ ವಿಶಾಲವಾಗ್ಬಿಡ್ತಿದೆ. ಈಗ ಅದು ಒಂದು ನಾರ್ಮಲ್ ಆಗಿದ್ದು, ಈಗ ಎಲ್ಲಾ ಎಣ್ಣೆಗೂ ಕೂಡ ನಾವು ತೈಲ ಅಂತಾನೆ ಕರಿತೀವಿ.
ಅರ್ಥ ಆಗ್ತಿಲ್ಲ. ಉತ್ತಮಾರ್ಥ ನೋಡಿ, ಕೀಳು ಇರೋದು ತುಂಬಾ. ಈಗ ಅಧಿಕಾರಿ ಅಂದ್ರೆ ಮೊದಲೆಲ್ಲ ಬ್ರಿಟಿಷರು ಅವಾಗೆಲ್ಲ ಕಾಲದಲ್ಲಿ ಹಿಂದೆ ತುಂಬಾ ಹಳೆ ಹಿಂದೆ ಹೋದ್ರೆ ಕಾವಲುಗಾರ, ಅವನು ನಮ್ಮ ಸೇವಕ. ಅಧಿಕಾರಿ ಅಂದ್ರೆ ಅದನ್ನ ಹೇಳ್ತಾನೆ, ಅಧಿಕಾರಿ ಅಲ್ಲ ಸೇವಕ. ಪ್ರಧಾನಮಂತ್ರಿಗಳಾದಂತಾನೆ ಹೇಳಿರೋದು. ಹಂಗಿದ್ದಿದ್ದು ಈಗ ಅಧಿಕಾರಿ ಅಂದ ತಕ್ಷಣ ಮುಂದಂತ ಹುದ್ದೆಗೆ ಅರ್ಥ ಕೊಡೋದು ನಾವು. ಒಳ್ಳೆ ದೊಡ್ಡ ಅಧಿಕಾರಿ ಅವನು, ಈ ಆಫೀಸರ್ ಅವನು ರೆಸ್ಪೆಕ್ಟ್ ಕೊಡಬೇಕು ಅಂದ್ರೆ ಆ ಪದಕ್ಕೆ ಉತ್ತಮಾರ್ಥ ಆಗಿದೆ ಅಂತ. ಅರ್ಥ ಆಗಿದೆಯಾ ಸ್ನೇಹಿತರೆ? ಒಂದಷ್ಟು ಉದಾಹರಣೆ ಕೊಟ್ಟಿದ್ದೀನಿ, ಇವುಗಳು ರಿಪೀಟ್ ಆಗ್ತವೆ. ಇದೇ ಉದಾಹರಣೆಗಳು ತುಂಬಾ ಸಲ ರಿಪೀಟ್ ಆಗುತ್ತೆ ಸ್ನೇಹಿತರೆ. ಫೈನ್, ನೆಕ್ಸ್ಟ್ ಹೋಗೋಣ ಬನ್ನಿ. ಬರವಣಿಗೆಯಲ್ಲಿ ಪಾರಿಭಾಷಿಕ ಪ್ರಧಾನ ವಿಶಿಷ್ಟ ಪದಗಳು ಬಳಸಿದಾಗ ಉಪಯೋಗಿಸುವ ಚಿಹ್ನೆ ಯಾವುದು? ಲೇಖನ ಚಿಹ್ನೆಗಳು ನಮ್ಮ ಈ ಗ್ರಾಮರ್ ವಿಡಿಯೋಗಳನ್ನು ಮಾಡಿದ್ವಿ. ಗ್ರಾಮರ್ ಲಿಂಕ್ ಕೊಟ್ಟಿರ್ತೀನಿ ನಿಮಗೆ ವಿಡಿಯೋ. ಓಕೆ, ವ್ಯಾಕರಣದ್ದು ಕಂಪ್ಲೀಟ್ ಒಂದೇ ವಿಡಿಯೋ ಕವರ್ ಆಗಿದೆ, ನೋಡ್ಕೊಳ್ಳಿ. ವಾಕ್ಯವೇಷ್ಟನ ಚಿಹ್ನೆ, ಉದ್ಧರಣ ಚಿಹ್ನೆ, ವಿವರಣಾತ್ಮಕ ಚಿಹ್ನೆ, ಆವರಣ ಚಿಹ್ನೆ. ದ ರೈಟ್ ಆನ್ಸರ್ ವಾಕ್ಯವೇಷ್ಟನ ಚಿಹ್ನೆ. ಏನ್ ಸರ್ ವಾಕ್ಯವೇಷ್ಟನ ಚಿಹ್ನೆ ಅಂದ್ರೆ ಯಾವುದು? ಅಲ್ವಾ ಸರ್? ಉದ್ಧರಣ ಎಲ್ಲಿಗೆ ಯೂಸ್ ಮಾಡ್ತೀವಿ? ವಿವರಣಾತ್ಮಕ. ನೋಡಿ, ಲೇಖನ ಚಿಹ್ನೆಯಲ್ಲಿ ನಿಮ್ಗೆ ಅರ್ಧ ವಿರಾಮ, ಪೂರ್ಣ ವಿರಾಮ ಇದೆಲ್ಲ ಗೊತ್ತಿರುತ್ತೆ. ಅಲ್ಪ ವಿರಾಮ ಇದೆಲ್ಲ ಸಿಂಪಲ್ ಗೊತ್ತಿರುತ್ತೆ ನಿಮಗೆ. ಓಕೆ, ಅರ್ಧ ವಿರಾಮ ಅಂದ್ರೆ ಒಂದು ಉಪವಾಕ್ಯವನ್ನು ಜೋಡ್ಸಕ್ಕೆ ಯೂಸ್ ಮಾಡ್ತಕ್ಕಂಥದ್ದು, ಇವೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಬಟ್ ಇಲ್ಲಿ ಭಾವಸೂಚಕ ಉದ್ಧರಣ ಆಗಿರ್ಬೋದು. ಉದ್ಧರಣ ಇಲ್ಲಿ ಡಬಲ್ ಬರುತ್ತೆ, ಕಾಮ. ಓಕೆ, ವಾಕ್ಯವೇಶನಲ್ಲಿ ಒಂದು ಬರುತ್ತೆ. ಇದು ಯಾವಾಗ ಯೂಸ್ ಮಾಡ್ತೀವಿ? ಈಗ ಬೇರೆ ಯಾರು ಒಂದು ಹೇಳಿದ್ರೆ, ಒಂದು ವರ್ಡ್ ಹೇಳಿರ್ತಾರೆ. ಗಾಂಧೀಜಿ ಒಂದು ವರ್ಡ್, ವಿಶ್ವೇಶ್ವರಯ್ಯ ಒಂದು ವರ್ಡ್ ಹೇಳಿದ್ರು, ಅದನ್ನ ನಾವು ರಿಪೀಟ್ ಮಾಡ್ತಾ ಇದೀವಿ. ಅದನ್ನ ಬರೆಯುವಾಗ ಈಗ ವಿಶ್ವೇಶ್ವರಯ್ಯ ಹೇಳಿರ್ತಾರೆ, ಶಿಕ್ಷಣವು ಕೆಲವೇ ಜನ ಸೊತ್ತಾಗಿದೆ, ಪ್ರಗತಿಪರ ರಾಜ್ಯದ ಎಲ್ಲ ಆಜನ್ಮ ಸಿದ್ಧ ಹಾಕಾಗಬೇಕು ಅಂತ. ಸೊ ಅವರ ಮಾತನ್ನು ಹೇಳ್ಬೇಕು, ಯಥಾಸ್ಥಿತಿ ಹೇಳ್ಬೇಕಾದ್ರೆ ಈ ತರ ನಾವು ಉದ್ಧರಣ ಚಿಹ್ನೆ ಯೂಸ್ ಮಾಡ್ತೀವಿ. ವಾಕ್ಯವೇಷ್ಟನ ಅಂದ್ರೆ ಪಾರಿಭಾಷಿಕ ಪದ ಅಂದ್ರೆ ಕನ್ನಡ, ಹಿಂದಿ, ಇಂಗ್ಲಿಷ್ ಪದಗಳನ್ನ ನಾವು ಕನ್ನಡದಲ್ಲಿ ಬರೀತಕ್ಕಂಥದ್ದು. ಅಂದ್ರೆ ಈಗ ಇಂಗ್ಲಿಷ್ ನಾನು ಕನ್ನಡದಲ್ಲಿ ಇಂಗ್ಲಿಷ್ ಅಂತ ಬರ್ದಿದ್ವಿ ನೋಡಿ, ಅವಾಗ ಈ ತರ ಪದಗಳು, ಅನ್ಯ ಭಾಷೆಯ ಪದಗಳು, ಪಾರಿಭಾಷೆಯ ಪದಗಳನ್ನ ಬಳಸಬೇಕಾದ್ರೆ ನಾವು ವಾಕ್ಯವೇಷ್ಟನ ಚಿಹ್ನೆ. ಇದನ್ನ ತಾನೇ ಕೇಳಿರೋದಿಲ್ಲಿ, ಪಾರಿಭಾಷಕ, ಪ್ರಧಾನ, ವಿಶಿಷ್ಟ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಉದ್ಧರಣ ಅರ್ಥ ಆಯ್ತಲ್ಲ. ವಿವರಣಾತ್ಮಕ, ಆವರಣ. ವಿವರಣಾತ್ಮಕ ವಿವರಣೆ ಕೊಡ್ತಕ್ಕಂಥದ್ದು, ಆವರಣ ಅಂತಕ್ಕಂಥದ್ದೇನು ಬ್ರಾಕೆಟ್ ಅಲ್ಲ ಸರ್. ಸೊ ಆವರಣ. ಸೊ ಇದು ನಿಮಗೆ ಗೊತ್ತಿರುತ್ತೆ. ಆವರಣ ಎಲ್ಲಿ ಯೂಸ್ ಮಾಡ್ತೀವಿ? ಒಂದು ಪದವನ್ನು, ವಾಕ್ಯವನ್ನು ಹೇಳುವಾಗ ಅದಕ್ಕೆ ಸಮಾನಾರ್ಥಕ ಪದ ಹೇಳ್ಬೇಕಾದ್ರೆ, ಅರಸ ಅಂದ್ರೆ ರಾಜ, ಅದನ್ನು ಬ್ರಾಕೆಟ್ ಅಲ್ಲಿ ಹಾಕ್ತೀವಿ. ಅರ್ಥ ಆಗ್ತಿದೆಯಲ್ಲ? ಫೈನ್ ಸರ್, ನೆಕ್ಸ್ಟ್ ಹೋಗೋಣ. ಓಕೆ, ಹೇಳಿಕೆ 1, ಛಂದಸ್ಸಿನ ಪ್ರಸ್ತಾರ ಹಾಕುವ ಸಂದರ್ಭದಲ್ಲಿ ಸಂಧ್ಯಕ್ಷರಗಳು ಹಾಗೂ ಅದರಿಂದಾದ ಗುಣಿತಾಕ್ಷರಗಳನ್ನು ಗುರು ಎಂದು ಪರಿಗಣಿಸುತ್ತೇವೆ. ಹೇಳಿಕೆ 2, ಸಂಧ್ಯಕ್ಷರಗಳನ್ನು ದೀರ್ಘ ಸ್ವರವೆಂದು ಪರಿಗಣಿಸುತ್ತೇವೆ. ಮೇಲಿನ ಎರಡೂ ಹೇಳಿಕೆಗಳು ಸರಿಯಾಗಿವೆ ಹಾಗೂ ಹೇಳಿಕೆ 2 ಮತ್ತು ಹೇಳಿಕೆ 1ಕ್ಕೆ ಸರಿಯಾದ ವಿವರಣೆ ಒದಗಿಸುತ್ತಾರೆ. ಮೇಲಿನ ಎರಡೂ ಹೇಳಿಕೆಗಳು ಸರಿಯಾಗಿವೆ, ಆದರೆ ಹೇಳಿಕೆ 2 ಹೇಳಿಕೆ 1ಕ್ಕೆ ಸರಿಯಾದ ವಿವರಣೆ ಒದಗಿಸುವುದಿಲ್ಲ. ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪು, ಹೇಳಿಕೆ 2 ಸರಿ, ಹೇಳಿಕೆ 1 ತಪ್ಪು. ಅಲ್ಟಿಮೇಟ್ ಕ್ವಶನ್ ಹೇಗೆ ನಾನು ನಿಮ್ಗೆ ಹೇಳ್ತೀನಿ, ನಮ್ಮ ವ್ಯಾಕರಣ ವಿಡಿಯೋನ ನೀವು ಕ್ಲೀನ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿರೋದು ನೋಡಿದ್ರೆ ಅಲ್ಲಿ ನಾನು ಹೇಳ್ತೀನಿ. ಇತ್ತೀಚೆಗೆ ಸ್ನೇಹಿತರೆ ಒಂದೊಂದು ಲೈನ್ ಇಂಪಾರ್ಟೆಂಟ್ ಆಗೋಗಿದೆ. ಹಂಗೆ ಕೇಳ್ತಾನೆ. ಈಗ 5 ವರ್ಷಕ್ಕೆ ಮುಂಚೆ ಹೆಂಗೆ ಕೇಳ್ತಿದ್ದ ಆ ತರ ಅಲ್ಲ, ಈಗ ಒಂದೊಂದು ಲೈನ್ ಕೂಡ ಇಂಪಾರ್ಟೆಂಟ್. ಈಗ ನೋಡಿ, ಛಂದಸ್ಸಿನ ಪ್ರಸ್ತಾರ ಹೆಂಗ್ ಆಗ್ತೀವಿ ಸರ್? ಲಘು ಗುರು ಅಂತ ಹಾಕ್ತಿವಿ ಅಲ್ವಾ ಸರ್? ಲಘು ಮತ್ತೆ ಗುರು, ಇದು ಲಘು, ಇದು ಗುರು. ಓಕೆ, ಇಲ್ಲೇನಿದೆ, ಛಂದಸ್ಸಿನ ಪ್ರಸ್ತಾರ ಹಾಕೋ ಸಂದರ್ಭದಲ್ಲಿ ಸಂಧ್ಯಾಕ್ಷರಗಳು. ಸಂಧ್ಯಾಕ್ಷರಗಳು ಅಂದ್ರೆ ಏನು ಸರ್? ಐ, ಔ ಅಲ್ವಾ? ಇದನ್ನ ಡೈರೆಕ್ಟ್ ಕ್ವಶನ್ಸ್ಗಳು ಕೇಳ್ತಾನೆ. ಹಾಗೂ ಅದರಿಂದ ಆದ ಗುಣಿತಾಕ್ಷರಗಳನ್ನು ಗುರು ಎಂದು, ಇನ್ನು ಸಂಧ್ಯಾಕ್ಷರಗಳನ್ನು ಗುರು ಅಂತ ಕರಿತೀವಿ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಇದು ಗುರು. ಓಕೆ, ಸಂಧ್ಯಕ್ಷರಗಳನ್ನು ದೀರ್ಘ ಸ್ವರವೆಂದು ಪರಿಗಣಿಸುತ್ತೇವೆ. ಇನ್ನು ದೀರ್ಘ ಸ್ವರ ಅಂತ ಕೂಡ ಕರಿತೀವಿ. ಹೌದು, ಇದು ದೀರ್ಘ ಸ್ವರನೇ. ಓದಿದ್ದೀರ ವ್ಯಾಕರಣ ಗೊತ್ತಲ್ವ ನಿಮ್ಗೆ? ಫಸ್ಟ್ ವ್ಯಾಕರಣ ತಿಳ್ಕೊಂಡು ನೋಡಿ. ಸ್ವರಗಳಲ್ಲಿ ಹಸ್ರ ಸ್ವರ, ದೀರ್ಘ ಸ್ವರ, ಆ, ಈ, ಉ, ಐ, ಓ ಅಲ್ಲ ಸರ್, ಇದು ದೀರ್ಘ ಸ್ವರ. ಫೈನ್. ಇಲ್ಲಿ ಏನ್ ಹೇಳಿದಾನೆ? ಇದು ಆಪ್ಷನ್ ಹೇಳಿಕೆ 2 ಕರೆಕ್ಟ್ ಅಂತ ಗೊತ್ತಾಯ್ತು. ಆಪ್ಷನ್ 1 ಅಲ್ಲಿ ಏನಿದೆ? ಪ್ರಸ್ತಾರ ಹಾಕುವ ಸಂಧ್ಯಕ್ಷರ ಮತ್ತು ಅದರಿಂದ ಗುಣಿತಾಕ್ಷರ ಗುರು ಅಂತ ಕರಿತೀವಿ. ಪ್ರಸ್ತಾರ ಹಾಕಕ್ಕೆ ನಾನು ನಿಮಗೆ ಹಾಕೋದು ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಲ್ಲ. ಅಂದ್ರೆ ಒಂದು ಲೈನ್ ಕೊಟ್ಬಿಟ್ಟು ಇದಕ್ಕೆ ಯಾವ ಪ್ರಸ್ತಾರ ಹಾಕಬೇಕು, ಏನು ಯಾವ್ದು ಲಘು ಹಂಗೆ ಕೇಳಲ್ಲ. ಬಟ್ ಲಕ್ಷಣಗಳು ಗೊತ್ತಿರಬೇಕು ಅಂತ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ಫಾರ್ ಎಕ್ಸಾಂಪಲ್, ಈ ಒಂದು ಸ್ಲೈಡ್ ನೀವು ನೋಡಿದ್ರೆ ನಮ್ಮ ವಿಡಿಯೋದಲ್ಲೇ ಇದೆ, ಕಂಪ್ಲೀಟ್ ಗ್ರಾಮರ್ ವಿಡಿಯೋದಲ್ಲಿ ಹೋದ್ರೆ ನಿಮ್ಗೆ ಸಿಗುತ್ತೆ. ಅಕ್ಷರ ಗುರು ಎನಿಸುವ ಲಕ್ಷಣಗಳನ್ನು ಹೇಳಿದ್ದೀನಿ. ಓಕೆ, ಲಘು ಅನ್ನೋದು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸೋದಕ್ಕೆ, ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣ ಮಾಡೋಕ್ಕೆ ಲಘು ಅಂತೀವಿ ಅಲ್ವಾ ಸರ್? 2 ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡೋದಕ್ಕೆ ಗುರು ಅಂತೀವಿ. ಈ ಗುರುಗೆ ಬೇರೆ ಬೇರೆ ಲಕ್ಷಣಗಳಿವೆ. ಈಗ ದೀರ್ಘಾಕ್ಷರಗಳು, ಓಕೆ, ಶಾ ಅಂತಿದ್ರೆ ದೀರ್ಘ ಹೇಳಿದ್ರೆ ಅದನ್ನು ಗುರು ಅಂತ ಕರಿತೀವಿ, ಕಿ. ಓಕೆ, ಗುರು. ಮತ್ತೆ ಒತ್ತಕ್ಷರದ ಹಿಂದೆ ಯಾವಾಗಲೂ ಒತ್ತಕ್ಷರ ಬಂದ್ರೆ ಅದ್ರ ಹಿಂದೆ ನಾವು ಗುರು ಅಂತ ಕರಿತೀವಿ. ಹಾಗೆ ಅನುಸ್ವಾರ ವಿಸರ್ಗದಿಂದ ಕೂಡಿದ ಅಕ್ಷರಗಳೇನೋ ಬಂದ್ರೆ ಅವಾಗ ಅದನ್ನ ಗುರು ಅಂತ ಕರಿತೀವಿ. ಓಕೆ, ಫೈನ್ ಸರ್. ಹಂಗೆ ವ್ಯಂಜನಾಕ್ಷರದಿಂದ ಕೂಡಿದ ಅಕ್ಷರ. ಓಕೆ, ಸಿ ಇಲ್ಲಿ ನೋಡಿ, ನಮ್ಗೀಗ ಎಲ್ಲಾನು ಹೇಳಕ್ ಹೋಗಲ್ಲ ನಾನು, ಜಸ್ಟ್ ಐ ಮತ್ತೆ ಅವು ಬಗ್ಗೆ ಡಿಸ್ಕಸ್ ಮಾಡೋಣ. ಯಾಕಂದ್ರೆ ಕ್ವಶನ್ ಬಂದಿರೋದು ಐ, ಅವು ಬಗ್ಗೆ. ಇಲ್ಲಿ ಐ, ಓ ಅನ್ನಕ್ಕಂಥದ್ದು ಏನಿದೆ, ಇದು ಸಂಧ್ಯಾಕ್ಷರಗಳು ಜೊತೆಗೆ ದೀರ್ಘ ಸ್ವರ. ಹೌದು ಸರ್. ಐ ಅನ್ನೋದು ಆ, ಐ ಅಂತೀವಿ ನೋಡಿ, ಆ, ಐ ಅಂತೀವಿ. ಆ, ಈ ಸೇರಿ. ಅವು ಅನ್ನೋದು ಆ, ಊ ಸೇರಿ ಅವು ಆಗಿದೆ ಅಲ್ವಾ ಸರ್? ಸೊ ಇಲ್ಲಿ ದೀರ್ಘ ಸ್ವರಗಳು. ಓಕೆ, ದೀರ್ಘ ಸ್ವರ ಇದು. ಜೊತೆಗೆ
ದೀರ್ಘ ಸ್ವರ ಬಂದಾಗ ಐ ಮತ್ತು ಔ ಸಹಿತವಾದ ಅಕ್ಷರ ಬಂದಾಗ ಗುಣಿತಾಕ್ಷರ ಅಂತ ಕರೀತಾರೆ, ಜೊತೆಗೆ ಬೇರೆ ಅಕ್ಷರ ಆಡ್ ಮಾಡಿದ್ರೆ ಅಲ್ವಾ. ದೀರ್ಘ ಅಂದ್ರೆ ಏನು, ಸ್ವರಗಳ ಜೊತೆ ವ್ಯಂಜನ ಸೇರಿದ್ರೆ ಗುಣಿತಾಕ್ಷರ. ಸರ್ ಇಲ್ಲಿ ಐ ಔ ಅಕ್ಷರಗಳು ಸೇರಿದಾಗ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಮೈ ಆಯ್ತು, ಓಕೆ, ಮಾಗೆ ಐ ಸೇರಿದೆ, ಗೆ ಐ ಸೇರಿ ಮೈ ಆಯ್ತು, ಅದಕ್ಕೆ ಗುರು. ಅರ್ಥ ಆಗ್ತಿಲ್ಲ ನಾನು ಹೇಳ್ತಿರೋದು. ಅವ್ಗೆ ಯಾಗೆ ಔ ಸೇರಿ ಔ ಸೇರಿ ಅವು ಆಗಿ ಯವ್ ಆಗಿದೆ ಅಲ್ವಾ ಸರ್, ಇದಕ್ಕೂ ಗುರು. ಇದು ಲಕ್ಷಣ ಅಂದ್ರೆ ಒಂದಷ್ಟು ಪಾಯಿಂಟ್ಸ್ಗಳಿದೆ ಛಂದಸ್ಸಿನಲ್ಲಿ. ಈ ಜಸ್ಟ್ ಲಕ್ಷಣಗಳು ತಿಳ್ಕೊಂಡು ನೋಡಿ ಅದ್ರ ಮೇಲೆ ಕ್ವಶನ್ ಬಂದಿದೆ. ನೀವು ಕರೆಕ್ಟ್ ನಾವು ಮಾಡಿರೋ ಗ್ರಾಮರ್ ಓದಿರಿ, ಇವೆಲ್ಲ ಆನ್ಸರ್ ಮಾಡ್ಬೋದು. ಇದು ಕರೆಕ್ಟ್ ಹಾಗಾದ್ರೆ. ಸೊ ಹಂಗಾದ್ರೆ ಇಲ್ಲಿ ಹೇಳಿಕೆ ಈಗ ಇದು ಸಂಧಿ ದೀರ್ಘ ಸ್ವರ ಆಗಿರೋದ್ರಿಂದನೇ ಜೊತೆಗೆ ಗುಣಿತಾಕ್ಷರಗಳ ಸೇರಿ ಅದಕ್ಕೆ ನಾವು ಗುರು ಅಂತ ಕರಿತೀವಿ. ಎಸ್, ಎರಡು ಆಪ್ಷನ್ ಸರಿತಿ. ಮೇಲಿನ ಎರಡು ಹೇಳಿಕೆಗಳು ಸರಿಯಾಗಿದೆ ಹಾಗೂ ಹೇಳಿಕೆ 2ಗೆ ಹೇಳಿಕೆ 1 ಸರಿಯಾದ ವಿವರಣೆ ಆಗಿದೆ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗಿದೆ ಅನ್ಕೋತೀನಿ ಸ್ನೇಹಿತರೆ. ಸೊ ವೆರಿ ಇಂಪಾರ್ಟೆಂಟ್ ಇದೆಲ್ಲ. ಈಗ ಸ್ವಲ್ಪ ಡೀಪ್ ಆಗಿ ರಗಳೆಲ್ಲ ಕೆಳಗೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ನೆಕ್ಸ್ಟ್, ರಾಗಿಣಿ ಹಣ್ಣನ್ನು ತಿಂದಳು. ಇಲ್ಲಿ ರಾಗಿಣಿ ಎಂಬುದೇನು, ವಿಭಕ್ತಿ ಪ್ರತ್ಯಯ ಅಂತ ಇದಕ್ಕೆ ಪ್ರತ್ಯಯ ಸೇರ್ಸಕ್ಕಾಗಲ್ಲ. ಹೂ ಅನ್ನೇನೋ ಸೇರ್ಸಕ್ಕಾಗತ್ತಾ, ಆಗಲ್ಲ. ಅವ್ಯಯ ಅಂತೂ ಅಲ್ವೇ ಅಲ್ಲ. ಇದು ನಾಮಪದ ಆಗಿರೋದು ನಾಮ ಪ್ರಕೃತಿ ಆಗಿರ್ಬೇಕು. ಎರಡು ಕರೆಕ್ಟ್. ಆಕ್ಚುಲಿ ಹೇಳ್ಬೇಕು ನಾಮ ಪ್ರಕೃತಿ ಅಂತ ಹೇಳ್ಬೋದು, ಯಾಕಂದ್ರೆ ಒಂದು ಹೆಸರು ನಾಮ ಪ್ರಕೃತಿ ಅಂದ್ರೆ ನಾಮಪದದ ಮೂಲ ರೂಪ. ಅಂದ್ರೆ ನಾಮಪದ ಏನು, ರಾಗಿಣಿ ನಾಮಪದ. ಆ ರಾಗಿಣಿ ಅಂತಕ್ಕಂಥದ್ದು ನಾವು ನೋಡಿದ್ರೆ ಹೆಸರು, ಅದು ಒಂದು ಪ್ರಕೃತಿ ಅಂತಾನೆ ಹೇಳ್ಬೋದು. ಸೊ ನಮ್ಮ ಪ್ರಕೃತಿ ಕರೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್, ಕಾಫಿ ಎಂಬ ಇಂಗ್ಲಿಷ್ ಪದವನ್ನು ಕೆಲವರು ಕಾಪಿ ಎಂದು ಉಚ್ಚರಿಸಲು ಕಾರಣ ಏನು? ನೋಡಿ, ಇದು ಚೆನ್ನಾಗಿದೆ, ಆಪ್ಷನ್ ಚೆನ್ನಾಗಿದೆ. ಅನಕ್ಷರತೆ, ಇಂಗ್ಲಿಷ್ನ ಎಫ್ ಧ್ವನಿಗೆ ಸಮೀಪವಾದ ಧ್ವನಿ, ವತ್ಸ್ಯ ಧ್ವನಿಯನ್ನು ಓಷ್ಟ್ಯ ಧ್ವನಿಯಾಗಿ ಉಚ್ಚರಿಸಲು ಸುಲಭ. ವತ್ಸ್ಯ ಧ್ವನಿಯನ್ನು ಓಷ್ಟ್ಯ ಧ್ವನಿಯಾಗಿ. ನೋಡಿ, ಕಾಫಿ ಅಂತಕ್ಕಂಥ ಕಾಪಿ ಯಾವುದು ಸರ್? ಹಳ್ಳಿ ಕಡೆ ಒಂದು ಅನಕ್ಷರಸ್ಥರು ಕಾಫಿ ಗೊತ್ತಿಲ್ಲ, ಬಸ್ಸು ಅಂತೀವಿ, ಬಸ್ ಅನ್ನಕ್ಕೆ ಬಸ್ಸು ಅಂತಾರೆ. ಅಂದ್ರೆ ಅವ್ರು ಒಬ್ಬರಿಗೆ ಅದರ ಉಚ್ಚಾರ ಅನಕ್ಷರಸ್ಥೆ, ಅದು ಕರೆಕ್ಟ್. ಮತ್ತೆ ಇಂಗ್ಲಿಷ್ ನಲ್ಲಿ ಎಫ್ ಧ್ವನಿಗೆ ಸಮೀಪದ ಧ್ವನಿ ಆಗಿರ್ತಕ್ಕಂಥದ್ದು ಕಾಪಿ ಅಲ್ವಾ, ಹಂಗೆ ಕರೆಯೋದು. ಕಾಪಿ ಮಾಡಬೇಡ ಅಂತ, ಕಾಪಿ ಕುಡಿಬೇಡ ಅಂತಾರೆ. ಹೌದು, ಇದು ಕರೆಕ್ಟು. ಎಫ್ ಧ್ವನಿಗೆ ಎಸ್ ಧ್ವನಿ. ಮತ್ತೆ ಇನ್ನೊಂದು ವತ್ಸ್ಯ ಧ್ವನಿ, ನಿಮ್ಗೆ ಓಷ್ಟ್ಯ ದಂತೋಷ್ಟ್ಯ ಅಂತಿದೆ. ದಂತೋಷ್ಟ್ಯ ಯೂಸ್ ಮಾಡಿರತಕ್ಕಂಥದ್ದು ಉಚ್ಚರಿಗ. ಕಾಪಿ ಅನ್ನೋದು ಉಚ್ಚಾರಣೆ ಮಾಡಕ್ಕೆ ಕಾಫಿ ಅನ್ನಕ್ಕೂ ಕಾಪಿ ಅನ್ನಕ್ಕೂ ಡಿಫ್ರೆನ್ಸ್ ಇದೆ, ಅಂದ್ರೆ ಈಸಿ ಇದೆ. ಇದು ಕರೆಕ್ಟೇ. ಸೊ ನೋಡಿದ್ರೆ 3 ಆಪ್ಷನ್ ಕರೆಕ್ಟ್ ಇಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ 3 ಸರಿ ಅಂತಿಲ್ಲ ಅಂದ್ರೆ ಆಪ್ಷನ್ 3 ಮಾತ್ರ ಹಾಕ್ಬೋದಾಗಿತ್ತು. 3 ಹೌದು ಸರ್, ಅನಕ್ಷರಸ್ಥರು ಹಂಗೆ ಮಾತಾಡೋದಲ್ವಾ, ಅವ್ರಿಗೆ ಉಚ್ಚಾರಣೆ ಗೊತ್ತಿರಲ್ಲ. ಹೌದು. ಸೊ ನೋಡಿದ್ರೆ 3 ಸರಿ ಇಲ್ಲಿ. ಓಕೆ, ವತ್ಸ್ಯ ಧ್ವನಿ ಅಂತಕ್ಕಂಥ ನಾಲಿಗೆ ಮೇಲಿನ ಹಲ್ಲಿನ ಹಿಂದಿನ ಒಸಡುಗಳನ್ನು ಯೂಸ್ ಮಾಡ್ತೀವಿ. ಈಗ ದಂತ್ಯೋಷ್ಟ ಧ್ವನಿಯಾದ ಎಫ್ ಅನ್ನು ಉಚ್ಚರಿಸುವುದಕ್ಕಿಂತ ಓಷ್ಟ್ಯ ಧ್ವನಿಯಾದ ಪಾ ಅನ್ನು ಉಚ್ಚರಿಸಬಹುದು. ಓಕೆ, ಫಾ ಬದಲು ಪಾ ಯೂಸ್ ಮಾಡ್ಬೋದು. ಓಕೆ, ಕಾಫಿ ಬದಲು ಕಾಪಿ ಅಂತ ಹೇಳ್ಬೋದು. ಓಕೆ, ನಿಮಗೆ ಗೊತ್ತಿರುತ್ತೆ ಓಷ್ಟ್ಯ ಫಾ ಬಂದು ನಿಮಗೆ ಓಷ್ಟ್ಯದಲ್ಲಿ ಬರ್ತಕ್ಕಂಥದ್ದು ಅಲ್ವಾ. ಸಾರಿ. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ದಂತ್ಯಷ್ಟ್ಯ, ತಾವಲ್ಯ, ಕಂಠತಾವಲ್ಯ ಅಂದ್ರೇನು, ಕಂಠೋಷ್ಟ್ಯ, ದಂತೋಷ್ಟ್ಯ ಅಂದ್ರೇನು, ಇವೆಲ್ಲ ಗೊತ್ತಿರಬೇಕು. ಎಕ್ಸಾಮ್ ಕೇಳ್ತೀನಿ. ಓಕೆ, ನೋಡ್ಕೊಳ್ಳಿ ಒಂದ್ಸಲ. ಇದು ಕ್ವಶನ್ ಬಂದಾಗ ಇದ್ರ ಬಗ್ಗೆ ಇನ್ನೊಂದು ಕ್ವಶನ್ ತಗೊಂಡಾಗ ಹೇಳ್ತೀನಿ, ಯಾಕಂದ್ರೆ ಒಂದೇ ಕ್ವಶನ್ ಅಲ್ಲಿ ಬೇಡ, ತುಂಬಾ ಕನ್ಫ್ಯೂಸ್ ಮಾಡೋದು ಬೇಡ. ಹಾಗಾಗಿ ಇದನ್ನ ಒಂದಷ್ಟು ನೋಡ್ಕೊಳ್ಳಿ. ಇದು ಪ್ರೀವಿಯಸ್ ವಿಡಿಯೋಲೆಲ್ಲ ಮಾಡಿದೀವಿ, ನಿಮಗೆ ಹೋಗಿ ಅದರ ಪ್ಲೇ ಲಿಸ್ಟ್ ಹೋದ್ರೆ ಸಿಗುತ್ತೆ. ನೆಕ್ಸ್ಟ್, ಸಮನಾದ ಮಾತ್ರಗಣಗಳುಳ್ಳ ಬಹುಪಾದಗಳಿಂದ ಕೂಡಿದ ಪದ್ಯ ಭಾಗಕ್ಕೆ ಏನಂತ ಕರಿತೀವಿ? ಸುಮ್ಮನೆ ಡೆಫಿನೇಷನ್ಸ್ ಕೇಳಿದಾನೆ. ಆಕ್ಚುಲಿ ಇದು ಓದಂಗೆ ಇಲ್ಲ. 10th ತನಕ ನಿಮಗೆ ಏನು ಗ್ರಾಮರ್ ಇದೆ, ರಗಳೆ ಬಗ್ಗೆ ನಿಮಗೆ ಓದಂಗೆ ಇಲ್ಲ. ಜಸ್ಟ್ ನೀವು ಹಂಗೆ ರಗಳೆ ಏನು ಅಂತ ತಿಳ್ಕೊಂಡಿರ್ತೀರ. ಅದು ನಿಮಗೆ ಗ್ರಾಮರ್ ಇಲ್ಲ, ಬಟ್ ಆದ್ರೂ ಕೇಳಕ್ ಈಗ ಸ್ಟಾರ್ಟ್ ಮಾಡಿದ್ದಾನೆ. ಏಳೆ ಅಂತಕ್ಕಂಥದ್ದು ಹಳೆ ಕನ್ನಡದಲ್ಲಿ ಯೂಸ್ ಮಾಡ್ತಿದ್ದು, ಹಳೆ ಕನ್ನಡ ಅಲ್ಲ ಇದು. ರಗಳೆ ಇಸ್ ದ ರೈಟ್ ಆನ್ಸರ್. ಆಕ್ಚುಲಿ ಉತ್ಸಾಹ ರಗಳೆ, ಮಂದನೀಲ ರಗಳೆ ಅಂತೇನಿದೆ, ಇದಕ್ಕೂ ಟಿಕ್ ಹಾಕ್ಬೋದು ಇದರ ಒಂದು ಇದು. ಬಟ್ ರಗಳೆ ಅನ್ನೋದು ಒಂದು ಆಪ್ಷನ್ ಕೊಟ್ಟಿದ್ದಾನೆ, ಯಾಕಂದ್ರೆ ಡೆಫಿನಿಷನ್ ಹೇಳುತ್ತೆ ನಿಮಗೆ. ರಗಳೆ ಅನ್ನೋದು ಸಮನಾದ ಮಾತ್ರಗಣಗಳು ಬಹುಪಾದಗಳಿಂದ ಕೂಡಿದ ಪದ್ಯ ಭಾಗ ರಗಳೆ ಅಂತ ಕರಿತೀವಿ. ಓಕೆ, ಮಾತ್ರಗಣ ಗಣಿತ. ರಗಳೆ ಎಂಬುದು ಕನ್ನಡ ಸಾಹಿತ್ಯ ನಡುಗಣದ ಕಾಲದ ಪ್ರಮುಖವಾದುದು. ಈಗ ಎಳೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೆ. ಎಳೆ ಹನ್ನಗಣದ ಒಂದು ವಿಶಿಷ್ಟ ಚಂದು ಪ್ರಕಾರ ಅದು. ಓಕೆ, ಈಗ ಅದನ್ನ ಎಷ್ಟು ಯೂಸ್ ಮಾಡೋದು, ಜಸ್ಟ್ ಡೆಫಿನಿಷನ್ ತಿಳ್ಕೊಳ್ಳಿ ಸಾಕು. ಸಾಮಾನ್ಯವಾಗಿ 3 ಪಾದ ಅಥವಾ ತ್ರಿಪದಿ ಮಾದಿಯಲ್ಲಿ ರಚನೆ ಇರುತ್ತೆ, ಅದನ್ನ ಎಳೆ ಅಂತ ಕರಿತೀವಿ. ಅದು ಬೇಡ. ಇವಾಗ ರಗಳೆ ಬಗ್ಗೆ ನೋಡೋದಾದ್ರೆ ನಾನು ನಿಮ್ಗೆ ಹೇಳಿದೆ, ಅದು ನಡುಗಣದಲ್ಲಿ ಮಾತ್ರಗಣ. ದೇಸಿ ಕಾವ್ಯದ ಪ್ರಕಾರ ಹರಿಹರ ಈ ತರದ್ದೆಲ್ಲ ರಗಳೆಗಳ ಕವಿ ಅಂತಾನೆ ಕರಿತೀವಿ. ಸೊ ಅವನು ಹೆಚ್ಚಾಗಿ ಯೂಸ್ ಮಾಡ್ತಾ ಇದ್ದ. ಇಲ್ಲಿ ಎಷ್ಟೇ ಸಾಲುಗಳಿರ್ಬೋದು, 4, 6 ಇಷ್ಟೇ ಸಾಲುಗಳಿರ್ಬೇಕನ್ನೋ ನಿಯಮ ಇಲ್ಲ, ಅದನ್ನೇ ಇಲ್ಲಿ ಕೊಟ್ಟಿರೋದು. ಸಮಾನದ ಮಾತ್ರಗಣಗಳು ಬಹುಪಾದಗಳಿಂದ ಬಹುಪಾದ ಅಂತಂದ್ರೆ ಎಷ್ಟು ಸಾಲುಗಳು, ಪಾದಗಳು ಅಂತ. ಇಲ್ಲಿ ನೋಡಿದ್ರೆ ಎಷ್ಟು ಬೇಕಾದರೂ ಸಾಲುಗಳು ಹಾಗೆಯೇ ಬೀಳುತ್ತಾ ಹೋಗಬಹುದು, ಆದ್ರೆ ಎಲ್ಲಾ ಸಾಲು ಸಮಾನಾದ ಮಾತ್ರಗಳಿಂದ ಕೂಡಿರಬೇಕು. ದಟ್ ಇಸ್ ಕಾಲ್ಡ್ ರಗಳೆ. ಓಕೆ, ಎರಡೂ ಸಾಲುಗಳಲ್ಲಿ ಪ್ರಾಸರ ನಿಯಮ ಬರುತ್ತೆ. ಅಂದ್ರೆ ಇಲ್ಲಿ
ಉದಾಹರಣೆ ತಗೊಂಡು ಉತ್ಸಾಹ ರಗಳೆ. ಓಕೆ ನೋಡಿ, ಪ್ರತಿ ಪದ 3 ಮಾತ್ರೆಗಳು ನೋಡಿ ಸಮನಾಗಿರ್ಬೇಕು. 8 ಗಣಗಳಿರುತ್ತೆ, ಮಂದಾನಿಗಳು ಪ್ರತಿ 4 ಇರುತ್ತೆ, ಸಮನಾಗಿರುತ್ತೆ. ಓಕೆ, ಪ್ರತಿಪಾದದಲ್ಲಿ 5 ಮಾತ್ರೆ ಅಂದ್ರೆ ಸಮನಾಗಿ ಸಾಲುಗಳು ಬೆಳುತ್ತಾ ಹೋದ್ರು ಎಲ್ಲಾ ಸಾಲು ಸಮನಾದ್ರ ಮಾತ್ರೆಗಳಿಂದ ಕೂಡಿದ್ರೆ ಅದನ್ನ ರಗಳೆ ಅಂತ ಕರಿತೀವಿ. ಓಕೆ, ಸೊ ರಗಳೆ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ. ಸುಕುಮಾರ ವಿಚಿತ್ರ ಮಧ್ಯಮ ಮಾರ್ಗ ಈ ಪರಿಭಾಷೆಗಳ ಬರುವ ಪರಿಕಲ್ಪನೆ. ನೋಡಿ, ಅಲ್ಟಿಮೇಟ್ ಈ ತರ ಕ್ವಶನ್ಸ್ ಗಳು ನಾವು ನೋಡೋದೇ ಇಲ್ಲ, ಕೇಳ್ತಾನೆ ಅನ್ನೋದು ಇರಲ್ಲ. ಇದು ಆಕ್ಚುಲಿ ನೋಡಿ, ಇಲ್ಲಿ ಸ್ವಭಾವೋಕ್ತಿ ಅಂತೀರ, ಅಲಂಕಾರ ಅಂತೂ ಅಲ್ವೇ ಅಲ್ಲ. ಸ್ವಭಾವೋಕ್ತಿ ಅಂದ್ರೆ ಹೆಂಗಿದೆ ಹಂಗೆ ಹೇಳ್ತಕ್ಕಂಥ ಸ್ವಭಾವ ಅವ್ರದ್ದು ಏನಿದೆ ಅದನ್ನ ಹೇಳೋದು. ವಕ್ರೋಕ್ತಿ ಅನ್ನೋದಿದೆಯಲ್ಲ, ಈ ವಕ್ರೋಕ್ತಿ ಅನ್ನೋದ್ರಲ್ಲಿ ಓಕೆ ಆಚಾರ್ಯ ಕುಂತಕ ತನ್ನ ವಕ್ರೋತಿ ಜೀವಿತಂ ಅಲ್ಲಿ ಇದನ್ನ ಹೇಳಿದ್ದಾನೆ. ಕಾವ್ಯದ ಮಾರ್ಗವನ್ನು ತಿಳಿಸಿದ್ದಾನೆ. ಒಂದು ಸುಕುಮಾರ ಮಾರ್ಗ ಅಂದ್ರೆ ಸಹಜವಾಗಿ ಸುಕುಮಾರ ಮಾರ್ಗ 3 ಮಾರ್ಗಗಳು. ವಿಚಿತ್ರ ಮಾರ್ಗ ಅಂದ್ರೆ ರೀತಿಗಳು ಅಂತ, ಮಧ್ಯಮ ಮಾರ್ಗ ಅಂತ. ಸುಕುಮಾರ ಮಾರ್ಗ ಅಂದ್ರೆ ಸಹಜ ಸುಂದರವಾದ ಅತಿ ಕಷ್ಟವಿಲ್ಲದ ಶಬ್ದಗಳುಳ್ಳ ಬಳಕೆಯುಳ್ಳ ದಾರಿ ಅಂತ. ಓಕೆ, ಅಂದ್ರೆ ನಾವು ನೋಡೋದಾದ್ರೆ ಕಾಳಿದಾಸನ ಕಾವ್ಯಗಳನ್ನು ನೋಡಬಹುದು. ಸಹಜವಾಗಿ ಸುಂದರವಾಗಿರುತ್ತೆ, ಕಷ್ಟಗಳಿರಲ್ಲ. ವಿಚಿತ್ರ ಮಾರ್ಗ ಅಂತಕ್ಕಂಥದ್ದು ಪಾಂಡಿತ್ಯಪೂರ್ಣವಾಗಿರಬೇಕು, ಅಲಂಕಾರಿಕವಾಗಿ ಚಮತ್ಕಾರದಿಂದ ಕೂಡಿರ್ತಕ್ಕಂಥದ್ದು. ಭಾರವಿ ಅಂತ ಕಾವ್ಯಗಳಲ್ಲಿ ನೋಡಬಹುದು. ಮಧ್ಯಮ ಮಾರ್ಗ ಅಂದ್ರೆ ಇದು ಎರಡನ್ನೂ ಕಂಪ್ಲೀಟ್ ಮಿಕ್ಸ್ಡ್ ಆಗಿರುತ್ತೆ, ಗುಣಗಳನ್ನು ಒಳಗೊಂಡ ಸಮತೋಲಿತ ದಾರಿ. ಇದು ನಾವು ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಿದ್ದು, ಕನ್ನಡ ಸಾಹಿತ್ಯ ಚರಿತ್ರೆ ಮತ್ತು ಕಾವ್ಯ ಮೀಮಾಂಸೆಯಲ್ಲಿ ಇದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಈ 3 ಬರ್ತಕ್ಕಂಥ ಪರಿಕಲ್ಪನಾ ವಕ್ರೋಕ್ತಿಯಲ್ಲಿ ನಾವು ನೋಡ್ತೀವಿ. ಓಕೆ, ಸೊ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ನೋಡಿ, ಈ ತರ ಕ್ವಶನ್ಸ್ ತುಂಬಾ ಡಿಫಿಕಲ್ಟಿ ಬರುತ್ತೆ ಸ್ನೇಹಿತರೆ, ಏನೋ ಮಾಡಕ ಒಂದೊಂದು ಗೊತ್ತಿಲ್ಲ ಅಂದಾಗ ಇದನ್ನ ನೀವು ಸ್ಕಿಪ್ ಮಾಡೋದು ಒಳ್ಳೇದು. ನೆಕ್ಸ್ಟ್, ಅಥವಾ ನೀವು ಇಲ್ಲಿ ಸ್ವಲ್ಪ ತಲೆ ಉಪಯೋಗಿಸ್ಕೋಬಹುದು. ಇದು ರೀತಿ ಅಂತೂ ಅಲ್ಲ, ಅಲಂಕಾರ ಅಂತೂ ಅಲ್ಲ. ಈ ಎರಡಲ್ಲಿ ತುಂಬಾ ಜನ ಕನ್ಫ್ಯೂಸ್ 50-50 ಇರುತ್ತೆ. ಓಕೆ, ಆಗ ನೀವು ನೋಡ್ಕೋಬಹುದು. ವಿಚಿತ್ರ ಮಧ್ಯಮ ಮಾರ್ಗ ಅಂತಿದೆ, ಇದು ಸ್ವಭಾವ ಇರಲ್ಲ, ಏನೋ ಸಂಪ್ರತಿಕ್ ಡಿಫ್ರೆನ್ಸ್. ವಿಚಿತ್ರ ಅಂತಿದೆ ಇಲ್ಲಿ, ಸೊ ವಕ್ರೋಕ್ತಿನ ಯೂಸ್ ಮಾಡೋದು. ಈ ತರ ಕೂಡ ನೀವು ಸ್ವಲ್ಪ ಎಲಿಮಿನೇಷನ್ ಮೆಥಡ್ ಅಲ್ಲೂ ನೀವು ಆನ್ಸರ್ ಮಾಡಬಹುದು. ನೆಕ್ಸ್ಟ್, 20ನೇ ಶತಮಾನದ ಕನ್ನಡ ಸಾಹಿತ್ಯ ಘಟ್ಟಗಳಲ್ಲಿ ಒಂದಾದ ನವ್ಯದ ಲಕ್ಷಣ ಅಲ್ಟಿಮೇಟ್. ಈ ತರ ತುಂಬಾ ನಾವು ಸಾಹಿತ್ಯದಲ್ಲಿ ಡಿಸ್ಕಸ್ ಮಾಡ್ಬಿಟ್ಟಿದೀವಿ. ಹಳೆಗನ್ನಡ, ಹೊಸಗನ್ನಡ. ಓಕೆ, ನಾನು ತೋರಿಸ್ತೀನಿ ನಾನು ನಿಮ್ಗೆ ಇಲ್ಲಿ. ಪೂರ್ವ ಹಳೆಗನ್ನಡ ಶತಮಾನ ಯಾವ ಯುಗ? ಪಂಪಯುಗ, ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ. ಸೊ ಓಕೆ, ಅಲ್ಲಿ ಯಾವ ಈಗ ಫಾರ್ ಎಕ್ಸಾಂಪಲ್ ಹಳೆಗನ್ನಡದಲ್ಲಿ ಯಾವ ರೀತಿ ಇತ್ತು? ಚಂಪು ಇತ್ತು. ಓಕೆ, ರತ್ನತ್ರಯರಿದ್ರ ಆ ಟೈಮಲ್ಲಿ. ಇನ್ನು ಹೊಸಗನ್ನಡದಲ್ಲಿ ನವೋದಯ, ನವ್ಯ, ಪ್ರಗತಿಶೀಲ, ಬಂಡಾಯ, ದಲಿತ, ಸ್ತ್ರೀವಾದ, ದೇಸಿ ಮಾರ್ಗ, ಸಾನೆಟ್ ಇವೆಲ್ಲ ಹೊಸಗನ್ನಡದಲ್ಲಿ ಬರುತ್ತೆ. ಓಕೆ, ನಡುಗನ್ನಡದಲ್ಲಿ ನೋಡೋದಾದ್ರೆ ನಿಮಗೆ ವಚನ, ರಗಳೆ, ತ್ರಿಪದಿ ಇವೆಲ್ಲ ನಿಮಗೆ ಎಳೆ ಕಾವ್ಯ. ನೋಡಿ, ನಾನು ನಿಮ್ಗೆ ಹೇಳಿದ್ರೆ ನಡುಗಣದಲ್ಲಿ ಬರುತ್ತೆ. ನಾನು ಈಗ ತಾನೇ ಡಿಸ್ಕಸ್ ಮಾಡಿದೆ, ಎಳೆ ಅಂತಕ್ಕಂಥ ನಡುಗಣದಲ್ಲಿ ಬರ್ತಕ್ಕಂಥದ್ದು, ಹಳೆಗನ್ನಡದಲ್ಲಿ ಬರ್ತಕ್ಕಂಥ ಕಾಲಘಟ್ಟ. ಆ ಕಾಲಘಟ್ಟದಲ್ಲಿ ಯಾವ ಕವಿ ಇದ್ರು ನೋಡಿ. ಇವೆಲ್ಲ ಏನಿದೆಯಲ್ಲ ಸರ್, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಈಗ ನಾನು ಇದ್ರ ಬಗ್ಗೆ ಮಾಡೋದಾದ್ರೆ ಸಿಂಪಲ್ ಕ್ವಶನ್ ಇದು. ನವ್ಯದ ಬಗ್ಗೆ ಕೇಳಿದಾನೆ, ರೈಟ್ ಆನ್ಸರ್ ಮಾತ್ರ ಹೇಳ್ತೀನಿ, ಎಲ್ಲ ಆಪ್ಷನ್ ಓದಕ್ಕೆ ಹೋಗಲ್ಲ. ಹೊಸ ಭಾಷೆ, ಅರ್ಥ ಸಾಧಕಲಯ, ನವೀನ ಪ್ರತಿಮೆಗಳು ಹಾಗೂ ಆತ್ಮಶೋಧ ಇವೆಲ್ಲ ಏನಿದೆ ನವ್ಯದ ಲಕ್ಷಣ. ಓಕೆ, ಇಲ್ಲಿ ನೋಡಿ, ಜಾತೀಯತೆ, ಅಸ್ಪೃಶ್ಯತೆ, ದೇವರ ನೋಡಿ, ಜಾತಿ, ಅಸ್ಪೃಶ್ಯ ಇದೆಲ್ಲ ಯಾವ್ದು ಬರುತ್ತೆ ಸರ್? ಇವೆಲ್ಲ ನಮಗೆ ನವೋದಯ ಕಾಲದ್ದೇ. ಓಕೆ, ಹೊಸಗನ್ನಡ ಕಾಲದ್ದು. ಹೊಸಗನ್ನಡದಲ್ಲಿ ಇದು ನವ್ಯ ಆದ್ರೆ ಇಲ್ಲಿ ನೋಡಿ ಇದೇ ಹೇಳುತ್ತೆ. ಇದೇನು ಸರ್? ಇದು ದಲಿತ ಅಥವಾ ಬಂಡಾಯ ಅಂತ ಕರಿತೀವಿ, ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು. ಇವೆಲ್ಲ ಹೊಸಗನ್ನಡ ಸಾಹಿತ್ಯ, ಹೊಸಗನ್ನಡ. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ವರ್ಗ, ಸಂಘರ್ಷ, ಸಮಾತ, ಕೂಲಿ ಕಾರ್ಮಿಕ ಇವೆಲ್ಲ ಪ್ರಗತಿಶೀಲ ಸಾಹಿತ್ಯಕ್ಕೆ ಬರುತ್ತೆ. ಇದು ನುಡಿ, ಪ್ರೇಮ, ಸೌಂದರ್ಯ, ಇದು ನವೋದಯ. ಇವೆಲ್ಲ ಹೊಸಗನ್ನಡದಲ್ಲಿ ಬರ್ತಕ್ಕಂಥದ್ದು. ನಾನು ನಿಮ್ಗೆ ತೋರಿಸ್ದೆ ಇಲ್ಲಿ ಸರ್, ಇಲ್ಲೇ ತೋರಿಸ್ ನೋಡಿ. ಹೊಸಗನ್ನಡದಲ್ಲಿ ಬರ್ತಕ್ಕಂಥ ನವೋದಯ, ನವ್ಯ, ಬಂಡಾಯ, ದಲಿತ, ಪ್ರಗತಿಶೀಲ. ನೋಡಿ ಇವೆಲ್ಲ ಹೆಂಗಿದೆ ಕ್ವಶನ್ಸ್ಗಳು ಹಂಗೆ ಕೇಳ್ತಾನೆ ಅಂತ. ಓಕೆ, ನೆಕ್ಸ್ಟ್ ಬರೋಣ ಬನ್ನಿ. ಓಕೆ, ಪ್ರಸ್ತುತ ಮತ್ತು ಅಪ್ರಸ್ತುತ ವಸ್ತುಗಳಲ್ಲಿ ಒಂದೇ ಧರ್ಮವಿದೆ ಎಂದು ವರ್ಣಿಸಿದರೆ ಅದೇನಾಗುತ್ತೆ ನೋಡಿ. ನೀವು ಅಲಂಕಾರ ನಾನು ಮಾಡಿದೀನಿ, ಓದಿರ್ತೀರಾ. ದುಷ್ಟಾಂತ ಅಲಂಕಾರ, ರೂಪಕ, ದೀಪಕ, ಶ್ವೇರ. ದುಷ್ಟಾಂತ ಅಂದ್ರೆ ಏನು? ಬಿಂಬ, ಪ್ರತಿಬಿಂಬ. ಸಿಂಪಲ್ ಅಲ್ವಾ? ನಿಮ್ಗೆ ಗಾದೆಗಳು ಬರುತ್ತಲ್ಲ. ರೂಪಕ ಅಂತೂ ಅಲ್ವೇ ಅಲ್ಲ, ಶ್ಲೇಷ ಅಂತೂ ಅಲ್ವೇ ಅಲ್ಲ. ಶ್ಲೇಷ ಅಂತ ಎರಡೆರಡು ಅರ್ಥ ಕೊಡ್ತಕ್ಕಂಥದ್ದು ಒಂದು ಪದ. ಓಕೆ, ಸೊ ಹಾಗಾದ್ರೆ ದೀಪಕ ಅಲಂಕಾರ. ಪ್ರಸ್ತುತ, ಅಪ್ರಸ್ತುತ. ದೀಪಕ ಹೇಳ್ತಾರೆ, ಫಾರ್ ಎಕ್ಸಾಂಪಲ್ ಒಂದು ದೀಪು ಮನೆಯ ಒಳಗೆ ಹೊರಗೆ ವಸ್ತುಗಳನ್ನು ಬೆಳಗುತ್ತದೆ ಹಾಗೆಯೇ ಅಂತ. ಅಂದ್ರೆ ಇದ್ರ ತರ ಅದು ಅಂತ. ಇಲ್ಲಿ ಪ್ರಸ್ತುತ ಏನು, ಮನೆಯ ಒಳಗೆ ದೀಪ ಹೆಂಗ್ ಬೆಳಗ್ತಾ ಇದೆ ಅಂತ, ಹೊರಗೂ ಬೆಳಗುತ್ತೆ ಅನ್ನೋದು ಇದೆಯಲ್ಲ, ದಟ್ ಇಸ್ ಅಪ್ರಸ್ತುತ. ಓಕೆ, ಒಂದನ್ನು ವರ್ಣಿಸ್ತಕ್ಕಂದ್ರೆ ಇನ್ನೊಂದು ಉದಾಹರಣೆಯಾಗಿ ಬಳಸುವ ವಿಷಯನ ನಾವು ದೀಪಕ ಅಲಂಕಾರ, ಅರ್ಥಾಲಂಕಾರದಲ್ಲಿ ಬರ್ತಿದ್ದು. ಅರ್ಥಾಲಂಕಾರದ ವಿಧ.
ಅರ್ಥ ಅಲಂಕಾರದಲ್ಲೂ ಬರುತ್ತೆ. ಓಕೆ, ಅರ್ಥ ಅಲಂಕಾರದ ವಿಧ ಸ್ನೇಹಿತರೆ. ಓಕೆ, ಅರ್ಥ ಅಲಂಕಾರ, ಶಬ್ದ ಅಲಂಕಾರ ಇವೆಲ್ಲ ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್. ನೋಡಿ ಎಂತ ಕ್ವಶನ್ಸ್ ಕೇಳ್ತಾನೆ, ಈ ತರದೆಲ್ಲ ನಾವು ಕೇಳ್ತಾನೆ ಅಂತ ಅನ್ಕೊಂಡೇ ಇರಲ್ಲ. ನೆಕ್ಸ್ಟ್, ನೈಮಿಷ ಎಂಬುದು ಡ್ಯಾಶ್. ಇದೊಂದು ದಿಕ್ಕ, ಒಂದು ಕಾಡ, ಒಂದು ದೇವತೆ, ಒಂದು ಅರಣ್ಯನ, ಒಂದು ಅರಣ್ಯ. ನೈಮಿಷ ಅರಣ್ಯ ಅಂತ ನೀವು ಲಕ್ನೋ UP ಮೇಲೆ ನೋಡಬಹುದು. ಆ ಟೈಮಲ್ಲಿ ಪುಣ್ಯಕ್ಷೇತ್ರ ಅಂತ ಕೂಡ ಕರಿತೀವಿ. ಪುರಾಣ ಪವಿತ್ರವಾದ ಒಂದು ಪವಿತ್ರ ಅರಣ್ಯ ಅಂತ ಕೂಡ ಕರಿತೀವಿ. ಋಷಿ ಮುನಿ ತಪಸ್ಸು ಯಜ್ಞ ಮಾಡ್ತಿರ್ತಕ್ಕಂಥ ಒಂದು ಸ್ಥಳ, ಅದೊಂದು ಜ್ಞಾನ ಕೇಂದ್ರ ಅಂತ ಹಿನ್ನೆಲೆ ನೋಡೋದಾದ್ರೆ ಅದೊಂದು ಅರಣ್ಯ. ಓಕೆ, ನೆಕ್ಸ್ಟ್, ಬಂದನು ಬಂದ, ತಂದನು ತಂದ, ಅವನು ಅವ, ಅವಳು ಅವಳು ಆಗಿದೆ. ಈ ಕೆಳಗಿನ ಒಳಗೆ ಯಾವುದಕ್ಕೆ ಉದಾಹರಣೆ ಅಂತ ನೋಡಿ. ಬಂದನು ಬಂದ ಆಗಿದೆ, ತಂದನು ತಂದ, ಅವಳು ಅವಳು. ಇಲ್ಲಿ ತತ್ಸಮ ತದ್ಭವ ಅಂತ ಅಲ್ವೇ ಅಲ್ಲ, ಅರ್ಥ ಸಂಕುಚಿತ ಆಗಿರಬೇಕು ಅಥವಾ ಅಂತ್ಯಾಕ್ಷರ ಲೋಪ ಆಗಿರೋ ಮಿತವ್ಯಾಸಕ್ತಿನೂ ಅಲ್ವಲ್ಲ. ಮಿತವ್ಯ ಅಂದ್ರೆ ಮಿತವಾಗಿ ಬಳಸ್ತಕ್ಕಂಥದ್ದು, ಎಷ್ಟು ಬೇಕು ಅಷ್ಟೇ ಬಳಸ್ತಕ್ಕಂಥದ್ದು, ಓವರ್ ಆಕ್ಟಿಂಗ್ ಇಲ್ಲ ಅಂತ ಸಿಂಪಲ್ ಆಗಿ ಹೇಳೋದಾದ್ರೆ. ಸಂಗ್ರಹ ಅರ್ಥ ಸಂಕುಚಿತ ಇರ್ಬೇಕು, ಅಂತ್ಯಾಕ್ಷರ ಎರಡು ಕರೆಕ್ಟ್ ಅನ್ಸುತ್ತೆ ಒಂದೊಂದ್ಸಲ, ಬಟ್ ಪ್ರಾಪರ್ ಆನ್ಸರ್ ಅಂತ್ಯಾಕ್ಷರ ಲೋಪ. ಅರ್ಥ ಸಂಕುಚಿತ ಅಂದ್ರೆ ಇನ್ನೂ ಸ್ವಲ್ಪ ದೀಪಕ್ ನಾವು ತಗೋಬೇಕು. ಓಕೆ, ಎಸ್, ಇದು ಕೂಡ ಅರ್ಥ ಸಂಕುಚಿತನಾಗಿದೆ, ಬಟ್ ಫೈನಲಿ ನಾವು ಎಲ್ಲ ಉದಾಹರಣೆ ನೋಡಿದಾಗ ಅಂತ್ಯಾಕ್ಷರ ಇಲ್ಲ ನಮ್ಗಿಲ್ಲಿ. ಅವಳು ಅವಳು ಆಗ್ಬಿಟ್ಟಿದೆ, ಬಂದ ನೂ ಇಲ್ಲ ಇಲ್ಲಿ, ತಂದ ತಂದ ಅಷ್ಟೇ. ಸೊ ಇದು ಅರ್ಥ ಅಂತ್ಯಾಕ್ಷರ ಲೋಪ ಅಂದ್ರೆ ಕಾಲಕ್ರಮೇಣ ಚಿಕ್ಕದಾಗಿ ಬಳಸ್ತಕ್ಕಂಥದ್ದು ಇದೆಯಲ್ಲ, ಅಂತ್ಯಾಕ್ಷರ ಲೋಪ ಅಂತ ಕರಿತೀವಿ. ಇನ್ನು ಮಿತವ್ಯಾಸಕ್ತಿ ಅಂತಕ್ಕಂಥದ್ದು ಬೇರೆ, ಅರ್ಥ ಸಂಕುಚಿತ. ಮಿತವ್ಯಾಸಕ್ತಿ ಅಂತಕ್ಕಂಥದ್ದೇನಿದೆ, ಹೋಗೋಣ ಹೋಗೋಣ ಹೋಗ್ನ ಅಂತಕ್ಕಂಥದ್ದಿದೆ, ಕಮ್ಮಿ ಯೂಸ್ ಮಾಡೋದು. ಓಕೆ, ಅದು ಮಿತವ್ಯಾಸಕ್ತಿ. ಸೊ ಇಲ್ಲಿ ಅರ್ಥ ಸಂಕುಚಿತನೂ ಅಲ್ಲ, ಅಂತ್ಯಾಕ್ಷರ ಲೋಪ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತದೆ, ವಿದ್ವಾಂಸನಾದ ಆತನು ಸಾಕ್ಷಾತ್ ಸರಸ್ವತಿ. ಇಲ್ಲಿ ಅಲಂಕಾರ ಹೇಳಬೇಕು ನೋಡಿ. ವಿದ್ವಾಂಸನಾದ ಆತನು ಸಾಕ್ಷಾತ್ ಅಂದ್ರೆ ಇಲ್ಲಿ ವಿದ್ವಾಂಸನ ಸರಸ್ವತಿ ಅಂತ ಹೇಳಿ ಉಪಮಾನ ಉಪಮೇಯ ಎರಡು ಒಂದೇ. ಇಲ್ಲಿ ಕಂಪೇರ್ ಅಂತೆ ಅಂತ ಮಾಡಿದ್ರೆ ರೂಪ ಉಪಮ ಆಯ್ತಿತ್ತು, ಉಪಮ ಅಲ್ವೇ ಅಲ್ಲ. ಶ್ಲೇಷ ಒನ್ಸ್ ಅಗೇನ್ ಅಲ್ವೇ ಅಲ್ಲ. ದೃಷ್ಟಾಂತಕರ ಬಿಂಬ ಪ್ರತಿಬಿಂಬ ಅಲ್ವೇ ಅಲ್ಲ. ಸೊ ರೂಪ ಅಲಂಕಾರ ಇಸ್ ರೈಟ್ ಅಂದ್ರೆ ಸಿಂಪಲ್ ಅಲ್ವಾ. ನಾವು ಲಿಂಕ್ ಕೊಡ್ತೀನಿ, ಗ್ರಾಮರ್ ನೋಡಿ ಸ್ನೇಹಿತರೆ, ಕಂಪ್ಲೀಟ್ ಗ್ರಾಮರ್ ಕವರ್ ಮಾಡಿದೀವಿ. ಓಕೆ, ಹೋಲಿಸ್ತಾ ಇರ್ತಕ್ಕಂಥದ್ದು ಅಲ್ಲ ಇಲ್ಲಿ, ಅದೇ ಇದು ಅಂತ ಹೇಳ್ತಕ್ಕಂಥದ್ದು. ಸೀತೆಯ ಮುಖ ಕಮಲ ದಂತೆ ಇಲ್ಲ, ಮುಖನೇ ಕಮಲ, ದಟ್ ಇಸ್ ರೂಪಕ. ನೆಕ್ಸ್ಟ್, ಕರಮೆಸದತ್ತು ಕೌಮುದಿಯ ಬಿತ್ತು ಚಕೋರಿಯ ತುತ್ತು ನೀರಜೋ. ಇಲ್ಲಿ ಬರುವ ಅಲ್ಟಿಮೇಟ್ ಕ್ವಶನ್. ಸಿಂಪಲ್ ಸಿಂಪಲ್ ಕೀವರ್ಡ್ಸ್ ಗಳು ಇಂಪಾರ್ಟೆಂಟ್. ಇಲ್ಲಿ ಕೀವರ್ಡ್ಸ್ ಅಂತ ಕರಿತೀವಿ, ಅದಕ್ಕೆ ನೋಡಿ ಸ್ನೇಹಿತರೆ. ನೋಡಿ ಇಲ್ಲಿ ಏನಿದೆ, ತು ಅಂದ್ರೆ ತಾ ಇಲ್ಲಿದೆ, ತಾ. ಕೌಮುದಿಯ ತು ಅಂದ್ರೆ ನಾವೇನೋ ವ್ಯಂಜನ ಅಂತೀವಿ, 1 2 3 ರಿಪೀಟ್ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ಏನಿದೆ ಅಂದ್ರೆ ಒಂದು ಸಿಂಗಲ್ ವರ್ಡ್. ಓಕೆ, ಎರಡೆರಡಲ್ಲ, ಒಂದೊಂದು ರಿಪೀಟ್ ಆಗ್ತಾ ಇದೆ. ಅದನ್ನ ನಾವೇಂತ ಕರಿತೀವಿ, ಅನುಪ್ರಾಸ. ಯಮಕ ಅಲಂಕಾರನೂ ಅಲ್ಲ, ಯಮಕ ಅಲ್ಲ. ಇಲ್ಲಿ ಯಮಕ ಅಂದ್ರೆ 3 ವ್ಯಂಜನಗಳಿಗಿಂತ ಹೆಚ್ಚು ರಿಪೀಟ್ ಆಗ್ಬೇಕು. ಇಲ್ಲಿ ಒಂದೇ ವ್ಯಂಜನ ರಿಪೀಟ್ ಆಗ್ತಿರೋದು. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದೇನು ಅರ್ಥ ಏನು ಅಂತಂದ್ರೆ, ಚಂದ್ರನ ವರ್ಣೆ ಮಾಡ್ತಾ ಇರೋದು. ಚಕೋರಿಯ ತುತ್ತು ನೀರಜ ವಿಪತ್ತು ಅಂತ ಚಂದ್ರನನ್ನ ವರ್ಣಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಅಲಂಕಾರದಲ್ಲಿ ನಾವು ನೋಡೋದಾದ್ರೆ ಶಬ್ದಾಲಂಕಾರ, ಅರ್ಥಾಲಂಕಾರ. ಅಲ್ಲಿ ಶಬ್ದಾಲಂಕಾರ ಅನುಪ್ರಾಸ ಅಂತ ಕರಿತೀವಿ. ಅದರಲ್ಲಿ ಅನುಪ್ರಾಸ ಅಂದ್ರೆ ವೃತ್ಯಾನುಪ್ರಾಸ, ಚೈಕಾನುಪ್ರಾಸ. ಓಕೆ, ಈ ತರ ಎಲ್ಲ ಡಿವೈಡ್ ಮಾಡ್ತೀವಿ. ಇದರಲ್ಲಿ ಇದು ವೃತ್ಯನ 1 ಅಥವಾ 2 ವ್ಯಂಜನಗಳು ಪದಗಳ ಸಾಲುಗಳಲ್ಲಿ ಪುನರಾವರ್ತಿ. ಇಲ್ಲಿ ಒಂದು ವ್ಯಂಜನ ಮಾತ್ರ, ತಾ ಅಂತಕ್ಕಂಥದ್ದು ಮಾತ್ರ ಪುನರಾವರ್ತನೆ ಆಗ್ತಾ ಇದೆ. ಸೊ ಹಾಗಾಗಿ ಇದು ಅನುಪ್ರಾಸದಲ್ಲಿ ಇನ್ನೂ ಬೇಕಾದ್ರೆ ಡೀಪಾಗಿ ಕೇಳ್ಬೋದಾಗಿತ್ತು ನಿಮ್ಗೆ. ಇದು ವೃತ್ಯಾನುಪ್ರಾಸನ, ಚೇಕಾನುಪ್ರಾಸನ ಅಂತ. ಇದು ವೃತ್ಯಾನುಪ್ರಾಸ. ಓಕೆ, ಇದ್ಯಾವುದು ಸಹ ಅನುಪ್ರಾಸದಲ್ಲಿ, ಇದು ವೃತ್ಯಾನುಪ್ರಾಸ. ಓಕೆ, ಚೇಕಾನುಪ್ರಾಸ ಅಂತಂದ್ರೆ ಇಲ್ಲಿ ನೋಡಿ, ವೃತ್ಯಾನುಪ್ರಾಸ ನೋಡಿ ಒಂದೊಂದೇ. ಚೇಕಾನುಪ್ರಾಸ ಎರಡಿರುತ್ತೆ. ಈಗ ನೋಡಿ, ಮಾಡಿ ಮಾಡಿ. ಓಕೆ, ಇಲ್ಲಿ ಬಗುಳಿ ಬಗುಳಿ. ಓಕೆ, ಈ ತರ ಎರಡಕ್ಕಿಂತ ಹೆಚ್ಚು ಆತರ ಇದ್ದಾಗ. ಓಕೆ, ನೋಡಿ, ನೋಡಂ ನೋಡ, ಎರಡೆರಡು. ಕಾಡಂ ಕಾಡ. ಅರ್ಥ ಆಗ್ತಿಲ್ಲ, ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಯಮಕ, ಚಿತ್ರ, ಕವಿತ್ವ ಎಲ್ಲ ಬರುತ್ತೆ, ನೋಡ್ಕೊಳ್ಳಿ ಒಂದ್ಸಲ. ನಾವು ಅಲಂಕಾರದ ಮಾಡಿದ್ವಿ. ವೈರವನ್ನು ತೊರೆಯೇರಿ ಎಂಬುದು ಇಲ್ಲೇನು, ಮಧ್ಯಮ ಪುರುಷ ಏಕವಚನ, ಉತ್ತಮ ಪುರುಷ ಏಕವಚನ, ಮಧ್ಯಮ ಪುರುಷ ಬಹುವಚನ. ನೋಡಿ, ವೈರವನ್ನು ತೊರೆಯಿರಿ. ತೊರೆಯಿರಿ ಅಂದ್ರೆ ಇರಿ, ನೀನು ಹೇಳ್ತಾ ಇರೋದು ನಿಮ್ಗೆ. ಅವರು ತೊರೆದರು ಅವರು ಆಗ್ತಾ ಇತ್ತು. ತೊರೆಯೇರಿ ಅಂದ್ರೆ ಯಾರಿಗೆ, ನಿನಗೆ. ಅಂದ್ರೆ ನೀವು, ನೀನು. ಇಲ್ಲಿ ನೀವು ಅಂತ ತಗೊಂಡಿರೋ. ತೊರೆಯೇರಿ ಅಂದ್ರೆ ಯಾರಿಗೆ, ನಿಮ್ಗೆ ಹೇಳ್ತಾ ಇರೋದು ನೀವು. ವೈರ ಅಂತ ಕೈಲಿ ವನ್ನು ಅಂತಿದೆ. ಅಂದ್ರೆ ತೊರೆಯಿರಿ ಅಂದ್ರೆ ಏನು, ಬಹುವಚನ. ಅಂದ್ರೆ ಇದು ಏಕವಚನ ಅಂತೂ ಅಲ್ವೇ ಅಲ್ಲ. ಬಹುವಚನ ಯಾವುದು, ಮಧ್ಯಮ ಪುರುಷ ಬಹುವಚನ. ಓಕೆ, ನೋಡಿ, ನಾನು ನಿಮಗೆ ತೋರಿಸ್ತೀನಿ. ಇರಿ ಅಂತಕ್ಕಂಥದ್ದು ನಿಮಗೆ ಪ್ರತ್ಯಯ. ಇಲ್ಲಿ ನೀವು ಪ್ರಥಮ ಪುರುಷ, ಅವನು ಅವಳು ಅವರು ಅವು, ತಾನು ನೀವು ಉತ್ತಮ ಪುರುಷ. ಇಲ್ಲಿ ತೊರೆ ಅಂತಕ್ಕಂಥದ್ದು ಏನಿದೆ ಧಾತು, ಇರಿ ಅಂತಕ್ಕಂಥ ಪ್ರತ್ಯಯ. ಇಲ್ಲಿ ಬನ್ನಿರಿ, ನೋಡಿರಿ, ಮಾಡಿರಿ ಅಂತಕ್ಕಂಥದ್ದು ಏನಿದೆಯಲ್ಲ ಸರ್, ಇದನ್ನ ನಾವು ಪುರುಷಾರ್ಥಕವಾಗಿ ಯೂಸ್ ಮಾಡ್ತೀವಿ. ಯಾವುದು, ಮಧ್ಯಮ ಪುರುಷ. ನೀವು ಅಂತ ಹೇಳ್ತಾ ಇರೋದು. ತೊರೆ ಅಂತಕ್ಕಂಥದ್ದು ಮಧ್ಯಮ. ನೀವು, ನೀನು. ನಾನು ನಿಮ್ಗೆ ಎಕ್ಸಾಮ್ ಹೇಳಿದೆ. ತೊರೆದರು ಅಂದ್ರೆ ಅವರಾಗ್ತಾ ಇತ್ತು, ಅವಾಗ ಪ್ರಥಮ ಪುರುಷ ಆಗ್ತಾ ಇದ್ದು.
ಇಲ್ಲಿ ನಿಮಗೆ ಹೇಳ್ತಾ ಇರೋದು ವೈರವನ್ನು ಬಹುವಚನ, ತೊರೆಯಿರಿ ಬಹುವಚನ, ನೀವು ಅಂತ ಯೂಸ್ ಮಾಡೋದು, ನೀನು ಅಂತ ಬರ್ತಾ ಇಲ್ಲ. ತೊರೆ 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 ಅಂತ ಬರೀ ಅಕಸ್ಮಾತ್ ಇದೆ, ಬರೀ ತೊರೆ ಅಂತಿದ್ರೆ ಮಧ್ಯಮ ಪುರುಷ ಏಕವಚನ ಆಗ್ತಿತ್ತು. ಇದೆ ತೊರೆ ಅಂತ ಬರೀ ತೊರೆ ಅಂತಿದ್ರೆ ಮಧ್ಯಮ ಪುರುಷ ಏಕವಚನ ಆಗ್ತಾ ಇತ್ತು. ತೊರೆಯಿರಿ ಅಂದ್ರೆ ಮಧ್ಯಮ ಪುರುಷ ಬಹುವಚನ ಆಗುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಸ್ವಲ್ಪ ಮಿಕ್ಸ್ಡ್ ಮಾಡಿ ಕೇಳ್ತಾ ಇದ್ದೇನೆ ಅಷ್ಟೇ. ಇತ್ತೀಚೆಗೆ ನೋಡಿ ಒಂದಷ್ಟು ಡಿಸ್ಕಸ್ ಮಾಡಿದ್ದೀನಿ. ಮ್ಯಾರಥಾನ್ ವಿಡಿಯೋ ವೆರಿ ಇಂಪಾರ್ಟೆಂಟ್. ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಕಂಪ್ಯೂಟರ್ ಎಕ್ಸಾಮ್ ಹತ್ರ ಇದೆ, 1 ವೀಕು ಇಲ್ಲ. KSSDC ಕೆ ಅದು ನೋಡ್ಕೊಳ್ಳಿ, KMF DCS ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಎಲ್ಲ ಲಿಂಕ್ ಇದೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ ಕೂಡ ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ. ಪ್ಲೇಲಿಸ್ಟ್ ಲಿಂಕ್ ಇದೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.